ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವೊಂದು ಬದಲಾವಣೆಗಳೊಂದಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆ ಬದಲಾವಣೆಗಳೇನು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ತಿಳಿಸ್ಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಇದ್ದೀನಿ. ನಾವು ಮೂರನೇ ಸುತ್ತು, ಹಿಂದೆ ಎರಡನೇ ಮುಂದುವರಿದ ಸುತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಿದ್ರು ಇಂಜಿನಿಯರಿಂಗು ಮತ್ತು ಅದಕ್ಕೆಲ್ಲ. ತಮಗೆಲ್ಲ ಗೊತ್ತಿರುವಂತೆ ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನುವಂಥದ್ದನ್ನು ನಾವು ಬಿಟ್ಟು ಮೂರನೇ ಸುತ್ತು ಅಂತೇಳಿ ನಾವು ಈ ಸರಿ ಕರಿತೀವಿ. ಯಾಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜು, ಖಾಸಗಿ ಕಾಲೇಜುಗಳ ಒಕ್ಕೂಟ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂಥ ಒಪ್ಪಂದದ ಪ್ರಕಾರ AICTE ಅವರು ಏನು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಟೈಮ್ ಟೇಬಲ್ ಕೊಡ್ತಾರೆ, ಕೊನೆ ದಿನಾಂಕಕ್ಕೆ -10 ಡೇಸ್ವರೆಗೆ ನಾವು ಎಷ್ಟು ಸುತ್ತುಗಳನ್ನು ಬೇಕಾದರೂ ಮಾಡ್ಬೋದು ಅಂತ ಅಗ್ರಿಮೆಂಟ್ ಆಗಿತ್ತು. ಅದರಂತೆ ತಮಗೆಲ್ಲ ಗೊತ್ತಿದೆ, AICTE ಅವರ ಒಂದು ಟೆಕ್ನಿಕಲ್ ಕೋರ್ಸಸ್ಸಿಗೆ ಕಟ್ ಆಫ್ ಡೇಟ್ ಬಂದು 15ನೇ ತಾರೀಕು. ನಮ್ಮ ರಾಜ್ಯದಿಂದ ನಾವು ವಿಸ್ತರಣೆ ಮಾಡುವಂಥದ್ದಕ್ಕೆ ಮನವಿ ಕಳಿಸಿದ್ದೀವಿ. ಆದರೆ ಇಲ್ಲಿವರೆಗೆ ನಮ್ಮ ಮನವಿಯ ಕುರಿತು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ AICTEಯಿಂದ. ಹಾಗಾಗಿ ಬಂದಿಲ್ಲ ಅಂದ್ಕೊಂಡೇ ನಾವು ಈಗ ಮೂರನೇ ಸುತ್ತನ್ನು ಮಾಡಬೇಕಾಗಿದೆ. ಖಾಸಗಿ ಕಾಲೇಜು ಒಕ್ಕೂಟದವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, -10 ಡೇಸ್ ಬದಲು ನಾವು ಒಂದು 5 ಡೇಸ್ ಹೊತ್ತಿಗೆ ತಮಗೆ ಕೊಡ್ತೀವಿ ಅಂತ. ಅಂದರೆ ನಾವು 10ನೇ ತಾರೀಕು ಹೊತ್ತಿಗಾದ್ರೂ ಅವರಿಗೆ ಉಳಿದಂಥ ಸೀಟ್ಗಳನ್ನ ಕೊಡುವಂತಹ ಅನಿವಾರ್ಯತೆ ನಮಗೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಮೂರನೇ ಸುತ್ತಿನಲ್ಲಿ ಬದಲಾವಣೆಗಳೇನಿರುತ್ತೆ, ಯಾವ್ಯಾವ ರೀತಿ ನಮ್ಮದು ಇರುತ್ತೆ ತಮಗೆಲ್ಲ ಗೊತ್ತಿದೆ. ಎರಡನೇ ಸುತ್ತಿನಲ್ಲಿ ತಾವು ತುಂಬ ಖುಷಿ ಇದೆ ಅಂತಂದರೆ ತಾವು ಚಾಯ್ಸ್ 1 ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ನೀವು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹೋಗಿದ್ದೀರಾ. ನಿಮ್ಮ ಬಗ್ಗೆ ಏನು ನಿಮಗೆ ತಿಳಿಸುವಂಥ ಮಾಹಿತಿ ಏನೂ ಇರಲ್ಲ. ಕೆಲವರು ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿದ್ದೀರಾ. ಅಂದರೆ ನಿಮ್ಮದು ಹೈಯರ್ ಆಪ್ಷನ್ಸ್ಗಳ್ನ ನಿಮಗೆ ರಿಅರೇಂಜ್ ಮಾಡೋದಕ್ಕೆ ನಾವು ಬಿಡಬೇಕಾಗುತ್ತೆ. ಕೆಲವರು ಚಾಯ್ಸ್ 3 ಹಾಕಿ 10,000 ರೂಪೀಸ್ ಹಣವನ್ನು ಕಟ್ಟಿದ್ದೀರಾ ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಿ. ನೀವುಗಳು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಿಗೆ ಹೊರತುಪಡಿಸಿ ಉಳಿದಂತಹ ಎಲ್ಲ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ತಾವು ಲಾಗಿನ್ ಆಗಿ ರಿಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಜೊತೆಗೆ ಈ ಹಿಂದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಹೊಸ ಕಾಲೇಜುಗಳನ್ನು ಹಾಕುವಂಥದ್ದಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಅದನ್ನು ನಾವು ಈ ಬಾರಿ ಸಹ ಕೊಟ್ಟಿದ್ದೀವಿ. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್, ಉಳಿದಂಥ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಏನಿದೆ, ತಾವು ಯಾರು ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದೀರಾ, ತಾವುಗಳು ಹೊಸ ಕಾಲೇಜುಗಳು ಯಾವುದು ಅಂದರೆ ತಾವು ಹಿಂದೆ ಹಾಕಿಲ್ಲದೆ ಇರ್ಬೋದು. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಹಾಕಿದ್ದನ್ನೇ ನಾವು ಸೆಕೆಂಡ್ ರೌಂಡಿಗೆ ತಗೊಂಡಿದ್ವಿ, ನಿಮಗೆ ಹೊಸದು ಹಾಕೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈ ಮೂರನೇ ಸುತ್ತು ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ತಾವು ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ತಾವು ಹೊಸ ಕಾಲೇಜುಗಳನ್ನು ಹಾಕಿಕೊಳ್ಳಬಹುದು. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್. ಡೆಂಟಲ್ ಮತ್ತು ಮೆಡಿಕಲಲ್ಲಿ ಸಣ್ಣ ಬದಲಾವಣೆಗಳನ್ನ ನಾನು ನಂತರದ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಇಲ್ಲಿ ನಾನು ಹೇಳುವಂಥದ್ದು ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ, ಎರಡನೇ ಸುತ್ತಿನಲ್ಲಿ ಅದೇ ಆಪ್ಷನ್ಸ್ನ ಇಟ್ಕೊಂಡಿದ್ರಿ. ಇವತ್ತು ಎಷ್ಟು ನಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿರುವಂಥದ್ದೇ ನಾವು 2,80,000 ತನಕ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿದ್ದೀವಿ. ತುಂಬ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಲಿಯುವಂತಹ ಕನಸನ್ನು ಕಂಡಿರ್ತೀರಾ, ಕಡಿಮೆ ಶುಲ್ಕ ಬೇಕು ಅಂತ ಹೇಳಿರ್ತೀರಾ, ತಮಗೆ ಆದರೆ ಸೀಟೇ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಸರಿಯಾದ ರೀತಿಯ ಆಪ್ಷನ್ಗಳನ್ನ ತಾವು ಹಾಕಿಕೊಂಡಿಲ್ಲ. ಕೆಲವೇ ಟಾಪ್ ಕಾಲೇಜ್ ಅಂತ ಕೆಲವೇ ಆಪ್ಷನ್ಸ್ಗಳನ್ನ ನೀವು ಹಾಕಿಬಿಟ್ಟಿದ್ದೀರಾ. ಆದರೆ ಸಾಕಷ್ಟು ಕಾಲೇಜ್, ಉದಾಹರಣೆಗೆ ತಾವು ನೋಡ್ಬೋದು, ನಿಮ್ಮ ಮಾಹಿತಿಗೋಸ್ಕರ ನಾನು 3 ದಿನಗಳ ಹಿಂದೆಯೇ ನಾನು ಎರಡನೇ ಸುತ್ತಿನಲ್ಲೂ ಹಂಚಿಕೆ ಆಗದ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀನಿ ನಿಮ್ಮ ಮಾಹಿತಿಗೋಸ್ಕರ. ತಾವುಗಳು ದಯಮಾಡಿ ಈ ಕಾಲೇಜುಗಳನ್ನು ನಿಮ್ಮ ಲಾಗಿನ್ನಲ್ಲಿ ಎಂಟ್ರಿ ಮಾಡಿ, ನಿಮಗೆ ಖಂಡಿತ ಸೀಟ್ ಅಲಾಟ್ ಆಗುತ್ತೆ. 8,000ದಷ್ಟು ಸೀಟ್ಗಳು ಇಂಜಿನಿಯರಿಂಗಲ್ಲಿ ಉಳಿದಿದೆ. ಸೆಕೆಂಡ್ ರೌಂಡಲ್ಲಿ ಅಲಾಟೇನೇ ಆಗಿಲ್ಲ. ಅಲಾಟ್ ಆಗಿಲ್ಲ ಅಂತಂದರೆ ಏನರ್ಥ? ಆ ಕಾಲೇಜ್ ಚೆನ್ನಾಗಿಲ್ಲ, ಬ್ರಾಂಚ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಅದೇ ಅರ್ಥ ಏನಲ್ಲ. ತಾವು ಮೊದಲ ಸುತ್ತಲ್ಲಿ ನಾವು ಎಷ್ಟು ಬೇಕಾದರೂ ಆಪ್ಷನ್ ಹಾಕಿ ಅಂತ ತಮಗೆ ಹೇಳಿದ್ವಿ, ಆದರೂ ಸಹ ಕೆಲವು ಮಕ್ಕಳು ಆಪ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ನಿಮ್ಮ ರ್ಯಾಂಕ್ ಇದೆ, ಕಾಲೇಜಲ್ಲಿ ಸೀಟ್ ಇದೆ, ಬಟ್ ನಿಮ್ಮ ಆಪ್ಷನ್ ಇಲ್ಲ, ಅಲಾಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈ ಸುತ್ತಿನಲ್ಲಿ ಹೊಸದಾಗಿ ಕಾಲೇಜ್ ಹಾಕಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅದು ಸದುಪಯೋಗ ಪಡಿಸ್ಕೊಳ್ಳಿ. ದಯಮಾಡಿ ತಾವು ಈ ಸೀಟ್ಗಳನ್ನು ಹಾಕಿ.